ಇವತ್ತು ನಾನು ಗುಂಪು ಬಾಳೆ ಬಗ್ಗೆ ಒಂಚೂರು ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಗೊನೆನ ತರ್ಕೊಂಡಿದ್ದೀವಿ. ಇಷ್ಟು ಕಟ್ಟೆ ಒಂದೇ ಕಡೆ ಬಂದಿದೆ. ಅದರಲ್ಲಿ ಒಂದು ಗೊನೆ ತರ್ಕೊಂಡ ಮೇಲೆ ಇದೊಂದು ಗೊನೆ ಬಂದಿದೆ. ಅದು ಬಿಟ್ಟು ಇದೇ ಗುಂಪಲ್ಲಿ ಇನ್ನೂ ಒಂದು ಗೊನೆ ಬಂದಿದೆ ನೋಡಿ. ಇದು ಗುಂಪು ಬೆಳೆಯಲ್ಲಿ ಎರಡು ಕಡೆಯಿಂದ ಗೊನೆ ಬಂದಿದೆ. ಮತ್ತು ಇನ್ನು 2-3 ಗೊನೆ ಬರುತ್ತೆ. ಕಟ್ಟೆಗಳು ರೆಡಿಯಾಗಿವೆ. ಇದು ನಮ್ಮ ಗುಂಪು ಬಾಳೆಯಲ್ಲಿ ವೈಶಿಷ್ಟ್ಯ. ಒಂದು ಸತಿಗೆ 2-3 ಹೀಗೆ ಬರುತ್ತೆ. ನಾವು ಒಂದು 20 ಅಡಿ ದೂರಕ್ಕೇನು ಹಾಕಿದ್ರೂ ಎಷ್ಟೇ ಕಟ್ಟೆ ಬಂದರೂ ಅವು ಹೊಲಕ್ಕೆ ಬರೋ ಅಂಥ ಕಟ್ಟೆ ಆಗಿರೋದ್ರಿಂದ ಗುಂಪು ಬಾಳೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಈ ಗುಂಪು ಬಾಳೆ ಇಷ್ಟು ಮಾಹಿತಿ ಸಾಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸುಂದರವಾಗಿ ಬರುತ್ತೆ.